ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ಪವರ್ ಬ್ಯಾಕಪ್ ತಂತ್ರಜ್ಞಾನದಲ್ಲಿ ಆಗ್ತಿರೋ ಒಂದು ದೊಡ್ಡ ಕ್ರಾಂತಿಯ ಬಗ್ಗೆ ಮಾತಾಡೋಣ. ಇದು ಸುಮ್ಮನೆ ಒಂದು ಸಣ್ಣ ಅಪ್ಡೇಟ್ ಅಷ್ಟೇ ಅಲ್ಲ, ನಾವು ಶಕ್ತಿಯನ್ನ ನೋಡೋ ದೃಷ್ಟಿಕೋನವನ್ನೇ ಪೂರ್ತಿಯಾಗಿ ಬದಲಾಯಿಸೋ ಒಂದು ಹೊಸ ತಂತ್ರಜ್ಞಾನ. ಮೊದಲಿಗೆ ಒಂದು ಸರಳವಾದ ಪ್ರಶ್ನೆ. ಸದ್ಯಕ್ಕೆ ಬಳಸ್ತಿರೋ ಪವರ್ ಬ್ಯಾಕಪ್ ಸಿಸ್ಟಮ್ ಮೇಲೆ ಎಷ್ಟು ನಂಬಿಕೆ ಇದೆ? ಅದರ ನಿರ್ವಹಣೆ, ರಿಪೇರಿ ಅಂತ ಎಷ್ಟು ಖರ್ಚು ಮಾಡ್ತಿದ್ದೀರಿ? ಮತ್ತೆ ಮತ್ತೆ ಬದಲಾಯಿಸೋ ತಲೆನೋವಿದೆಯಾ? ಈ ಪ್ರಶ್ನೆಗಳಿಗೆ ಉತ್ತರವೇ ನಮಗೆ ಯಾಕೆ ಒಂದು ಹೊಸ ತಂತ್ರಜ್ಞಾನ ಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಹೇಳುತ್ತೆ. ಈ ಎಲ್ಲಾ ಹಳೆಯ ಸಮಸ್ಯೆಗಳಿಗೆ ಇಲ್ಲಿದೆ ನೋಡಿ ಒಂದು ಆಧುನಿಕ ಪರಿಹಾರ, ಪ್ಯೂರ್ ಪವರ್ 30.0. ಇದು ಕೇವಲ ಒಂದು ಬ್ಯಾಟ್ರಿ ಅಲ್ಲ, ಇದೊಂದು ಕಂಪ್ಲೀಟ್ ಇಂಟೆಲಿಜೆಂಟ್ ಪವರ್ ಸಿಸ್ಟಮ್. ಆಶ್ಚರ್ಯ ಅಂದ್ರೆ ಎಲ್ಲವೂ ಒಂದೇ ಒಂದು ಕಾಂಪ್ಯಾಕ್ಟ್ ಬಾಕ್ಸ್ನಲ್ಲಿದೆ. ನಾವು ಮಾತಾಡ್ತಿರೋದು ಕೇವಲ ಒಂದು ಒಳ್ಳೆ ಬ್ಯಾಟ್ರಿ ಬಗ್ಗೆ ಅಲ್ಲ. ದಶಕಗಳಷ್ಟು ಹಳೆಯ ಲೆಡ್ ಆಸಿಡ್ ತಂತ್ರಜ್ಞಾನವನ್ನ ಬಿಟ್ಟು ಒಂದು ಹೊಸ ಪೀಳಿಗೆಯ ತಂತ್ರಜ್ಞಾನಕ್ಕೆ ಕಾಲಿಡ್ತಿದ್ದೀವಿ. ಅಂದ್ರೆ ಹಳೆಯ ಯುಗ ಮುಗಿದು ಒಂದು ಹೊಸ ಶಕೆ ಶುರುವಾಗ್ತಿದೆ. ಅಬ್ಬಾ, ಈ ನಂಬರ್ಗಳನ್ನ ಒಮ್ಮೆ ನೋಡಿ. ಚಾರ್ಜಿಂಗ್ ಸ್ಪೀಡ್ 5 ಪಟ್ಟು ಜಾಸ್ತಿ, ಬಾಳಿಕೆ ಬರೋಬ್ಬರಿ 15 ವರ್ಷ. ಅಷ್ಟೇ ಅಲ್ಲ, ಮೇಂಟೆನೆನ್ಸ್ ಅನ್ನೋ ತಲೆನೋವೇ ಇಲ್ಲ. ಇದು ಸುಧಾರಣೆಯಲ್ಲ, ಇದೊಂದು ನಿಜವಾದ ಕ್ರಾಂತಿ. 15 ವರ್ಷ ಅಂದ್ರೆ ಏನ್ ಗೊತ್ತಾ? ಒಮ್ಮೆ ಇನ್ಸ್ಟಾಲ್ ಮಾಡಿದ್ರೆ ಮತ್ತೆ 10-15 ವರ್ಷಗಳ ಕಾಲ ಪದೇ ಪದೇ ಬ್ಯಾಟ್ರಿ ಬದಲಾಯಿಸೋ ಖರ್ಚು, ಸಮಯ, ಕಿರಿಕಿರಿ ಎಲ್ಲವೂ ತಪ್ಪುತ್ತೆ. ಇದು ದೀರ್ಘಕಾಲದ ಒಂದು ಸ್ಮಾರ್ಟ್ ಹೂಡಿಕೆ. ಸರಿ, ಹಾಗಿದ್ರೆ ಈ ಸಿಸ್ಟಮ್ ಯಾಕಿಷ್ಟೊಂದು ಪವರ್ಫುಲ್ ಆಗಿದೆ? ಇದರ ಅಸಲಿ ಸೀಕ್ರೆಟ್ ಏನು? ಬನ್ನಿ ನೋಡೋಣ. ಇದರ ಹೃದಯ ಭಾಗದಲ್ಲೇ ಅತ್ಯಾಧುನಿಕ ಲಿಥಿಯಂ ಅಯಾನ್ ಬ್ಯಾಟರಿ ಇದೆ. 5 ಪಟ್ಟು ವೇಗದ ಚಾರ್ಜಿಂಗ್ ಅಂದ್ರೆ ನಿಜ ಜೀವನದಲ್ಲಿ ಅದರ ಲಾಭ ಏನೋ ಅಲ್ವಾ? ಸಿಂಪಲ್, ಕರೆಂಟ್ ಹೋದಾಗ ಗಂಟೆಗಟ್ಲೆ ಕಾಯೋ ಅವಶ್ಯಕತೆ ಇಲ್ಲ. ಸಿಸ್ಟಮ್ ಕೆಲವೇ ನಿಮಿಷಗಳಲ್ಲಿ ಮತ್ತೆ ಪವರ್ ಕೊಡೋಕೆ ರೆಡಿ ಆಗಿರುತ್ತೆ. ಇದು ಎಲ್ಲರಿಗೂ ಇಷ್ಟವಾಗೋ ವಿಷಯ, ಝೀರೋ ಮೇಂಟೆನೆನ್ಸ್. ಅಂದ್ರೆ ನೀರು ತುಂಬಿಸೋದು, ಆಸಿಡ್ ಲೆವೆಲ್ ಚೆಕ್ ಮಾಡೋದು, ಟರ್ಮಿನಲ್ ಕ್ಲೀನ್ ಮಾಡೋದು, ಈ ಎಲ್ಲಾ ತಲೆಬಿಸಿಗಳು ಇನ್ಮುಂದೆ ಇರೋದೇ ಇಲ್ಲ. ಬರೀ ಬ್ಯಾಟ್ರಿ ಅಷ್ಟೇ ಅಲ್ಲ, ಇಡೀ ಸಿಸ್ಟಮ್ ಎಷ್ಟು ಸ್ಮಾರ್ಟ್ ಆಗಿದೆ ಅಂತ ಈಗ ನೋಡೋಣ. ಇದು ಹೇಗೆ ಇಡೀ ಪವರ್ ಬ್ಯಾಕಪ್ ಸೆಟಪ್ ಅನ್ನೇ ಸಿಂಪಲ್ ಮಾಡುತ್ತೆ ಅಂತ ತಿಳಿಯೋಣ. ಸಾಮಾನ್ಯವಾಗಿ ಇನ್ವರ್ಟರ್, ಚಾರ್ಜರ್, ಬ್ಯಾಟರಿ ಮ್ಯಾನೇಜರ್, ಸೋಲಾರ್ ಕಂಟ್ರೋಲರ್ ಅಂತ 4 ಬೇರೆ ಬೇರೆ ಡಿವೈಸ್ಗಳು ಬೇಕಾಗುತ್ತೆ. ಆದರೆ ಇಲ್ಲಿ ಈ ಎಲ್ಲದರ ಕೆಲಸವನ್ನ ಒಂದೇ ಒಂದು ಸ್ಮಾರ್ಟ್ ಮದರ್ ಬೋರ್ಡ್ ಮಾಡುತ್ತೆ. ಅಂದ್ರೆ ಜಾಗವೂ ಉಳಿಯುತ್ತೆ, ವೈರ್ಗಳ ಗೊಂದಲವೂ ಇರಲ್ಲ. ಎಲ್ಲವೂ ಒಂದೇ ಕಡೆ ಇರೋದ್ರಿಂದ ಇದರ ಸ್ಮಾರ್ಟ್ ESS ಮೊಬೈಲ್ ಆಪ್ ಬಳಸಿ ಜಗತ್ತಿನ ಯಾವುದೇ ಮೂಲೆಯಿಂದ ಬೇಕಾದರೂ ಈ ಸಿಸ್ಟಮ್ನ ಕಂಟ್ರೋಲ್ ಮಾಡ್ಬೋದು. ಎಷ್ಟು ಪವರ್ ಬಳಕೆ ಆಗ್ತಿದೆ, ಬ್ಯಾಟ್ರಿ ಹೆಲ್ತ್ ಹೇಗಿದೆ, ಎಲ್ಲವೂ ನಿಮ್ಮ ಫೋನಲ್ಲೇ ನೋಡ್ಬೋದು. ಪವರ್ ಜೊತೆಗೆ ಸೇಫ್ಟಿ ಕೂಡ ಅಷ್ಟೇ ಮುಖ್ಯ ಅಲ್ವಾ? ಹಾಗಿದ್ರೆ ಈ ಸಿಸ್ಟಮ್ನ ಇಂಟೆಲಿಜೆನ್ಸ್ ಮತ್ತು ಸೇಫ್ಟಿ ಫೀಚರ್ಗಳ ಬಗ್ಗೆ ಈಗ ನೋಡೋಣ ಬನ್ನಿ. ಇದು ಸಮಸ್ಯೆ ಬಂದ ಮೇಲೆ ರಿಯಾಕ್ಟ್ ಮಾಡಲ್ಲ, ಬದಲಿಗೆ ಪ್ರೋಆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ಸಮಸ್ಯೆ ಬರೋದಕ್ಕೂ ಮುಂಚೆಯೇ ಅದನ್ನ ಪತ್ತೆ ಹಚ್ಚಿ ಎಚ್ಚರಿಸುತ್ತೆ. ಇದರಲ್ಲಿರೋ 5ನೇ ಜನರೇಷನ್ ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದ್ರೆ BMS ಮತ್ತೆ ಸ್ಮಾರ್ಟ್ AI ಇವೆರಡೂ ಸೇರಿ ಒಂದು ಇಂಟೆಲಿಜೆಂಟ್ ಟೀಮ್ ತರ ಕೆಲಸ ಮಾಡುತ್ತವೆ. AI ನಿಮ್ಮ ಬಳಕೆಯ ಪ್ಯಾಟರ್ನ್ಗಳನ್ನ ಕಲ್ತ್ಕೊಂಡು ಏನಾದರೂ ಸಮಸ್ಯೆ ಬರೋ ಹಾಗೆಂದ್ರೆ ಮುಂಚಿತವಾಗಿಯೇ ಅಲರ್ಟ್ ಕೊಡುತ್ತೆ. ಸರಿ, ಎಲ್ಲವೂ ಚೆನ್ನಾಗಿದೆ. ಆದರೆ ಎಲ್ಲಕ್ಕಿಂತ ದೊಡ್ಡ ಪ್ರಶ್ನೆ, ನಮ್ಮ ಭಾರತದ ವಿಪರೀತ ಬಿಸಿಲು ಮತ್ತು ಚಳಿಯನ್ನ ಇದು ತಡೆಕೊಳ್ಳುತ್ತಾ? ಇದು ನಿಜವಾಗ್ಲೂ ಒಂದು ಮುಖ್ಯವಾದ ಪ್ರಶ್ನೆ. ಅದಕ್ಕೆ ಇಲ್ಲಿದೆ ನೋಡಿ ಒಂದು ಅದ್ಭುತ ಟೆಕ್ನಾಲಜಿ, ನ್ಯಾನೋ PCM. ಇದು ಬ್ಯಾಟರಿ ಸುತ್ತ ಒಂದು ಇಂಟೆಲಿಜೆಂಟ್ ರಕ್ಷಣಾ ಕವಚದ ಹಾಗೆ ಕೆಲಸ ಮಾಡುತ್ತೆ. ಅತಿಯಾದ ಶಾಖ ಉತ್ಪತ್ತಿಯಾದ್ರೆ ಅದನ್ನ ತಕ್ಷಣ ಹೀರ್ಕೊಂಡು ಬ್ಯಾಟರಿಯನ್ನ ತಂಪಾಗಿ ಮತ್ತು ಸುರಕ್ಷಿತವಾಗಿಡುತ್ತೆ. ಈ ನಂಬರ್ಗಳೇ ಸಾಕ್ಷಿ. -10 ಡಿಗ್ರಿ ಚಳಿಯಿಂದ ಹಿಡಿದು ಸುಡು ಬಿಸಿಲಿನ 60 ಡಿಗ್ರಿ ಸೆಲ್ಸಿಯಸ್ ತಾಪಮಾನದವರೆಗೂ ಭಾರತದ ಯಾವುದೇ ಕಠಿಣ ಹವಾಮಾನದಲ್ಲೂ ಇದು ಪರ್ಫೆಕ್ಟ್ ಆಗಿ ಕೆಲಸ ಮಾಡುತ್ತೆ. ಈ ಅದ್ಭುತ ಥರ್ಮಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನಿಂದ ಸಿಗೋ ಅತಿ ದೊಡ್ಡ ಲಾಭ ಅಂದ್ರೆ ಸುರಕ್ಷತೆ. ಬೆಂಕಿಯ ಅಪಾಯದ ಬಗ್ಗೆ ಚಿಂತೆಯೇ ಬೇಡ, ಸಂಪೂರ್ಣ ಮನಃಶಾಂತಿಯಿಂದಿರಬಹುದು. ಹಾಗಿದ್ರೆ ಈ ಎಲ್ಲಾ ಅದ್ಭುತ ಟೆಕ್ನಾಲಜಿಗಳನ್ನ ಒಟ್ಟಿಗೆ ಸೇರಿಸಿದ್ರೆ ನಮಗೆ ಸಿಗೋ ಅಸಲಿ ಲಾಭವಾದ್ರೂ ಏನು? ಇದರ ಒಟ್ಟು ಮೌಲ್ಯವೇನು ಅಂತ ನೋಡೋಣ. ಒಟ್ಟಿನಲ್ಲಿ ಹೇಳೋದಾದ್ರೆ ಇದು ಕೇವಲ ಒಂದು ಪ್ರಾಡಕ್ಟ್ ಅಲ್ಲ, ಇದು ಮುಂದಿನ 10-20 ವರ್ಷಗಳ ಕಾಲ ಉಳಿಯುವ ಅತ್ಯಂತ ಬುದ್ಧಿವಂತ, ಸುರಕ್ಷಿತ ಮತ್ತು ಜಂಜಾಟರಹಿತವಾದ ಒಂದು ಶಕ್ತಿ ಪರಿಹಾರದಲ್ಲಿನ ಹೂಡಿಕೆ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಒಂದು ವೇಳೆ ನಮ್ಮ ಮನೆಯ ಪವರ್ ಬ್ಯಾಕಪ್ ಸಿಸ್ಟಮ್ ತನಗಾಗಿ ತಾನೇ ಯೋಚಿಸೋಕೆ ಶುರು ಮಾಡಿದ್ರೆ ಅದು ನಮ್ಮ ದೈನಂದಿನ ಜೀವನದಲ್ಲಿ ಮತ್ತು ಕೆಲಸದಲ್ಲಿ ಎಂಥ ದೊಡ್ಡ ಬದಲಾವಣೆಗಳನ್ನ ತರಬಹುದು? ಇದ್ರ ಬಗ್ಗೆ ಒಮ್ಮೆ ಯೋಚನೆ ಮಾಡಿ ನೋಡಿ.